ಆಂಕರ್ ಅನುಶ್ರೀ ಇಷ್ಟು ದಿನ ಮದುವೆಯಾಗದೆ ಸಿಂಗಲ್ ಆಗಿರೋಕೆ ಕಾರಣವೇ ಅರುಣ್ ಸಾಗರ್. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ವಿಡಿಯೋ. ಹೌದು, ಕನ್ನಡ ಕಿರುತೆರೆಯ ಪಟ ಮಾತಿನ ಮಲ್ಲಿ ದಿ ಬೆಸ್ಟ್ ನಿರೂಪಕಿ ಅನುಶ್ರೀ ಅವರಿಗೆ ಪ್ರತಿಯೊಬ್ರು ಕೇಳೋದು ಒಂದೇ ಪ್ರಶ್ನೆ, ಮೇಡಮ್ ನಿಮ್ ಮದುವೆ ಯಾವಾಗ ಅಂತ. ಇತ್ತೀಚಿನ ದಿನಗಳಲ್ಲಿ ಅನುಶ್ರೀ ಅವರನ್ನ ಮದುವೆಯಾದ್ರು, ಇವರನ್ನ ಮದುವೆಯಾದ್ರು, ಇಷ್ಟು ಮಕ್ಕಳಿದ್ದಾರೆ, ಗಂಡ ಮನೆ ಯಾವುದು, ಹುಡುಗ ಯಾರು, ಹೀಗೆ ಏನೇನೋ ವಿಡಿಯೋಗಳು ಸುದ್ದಿಗಳು ಕ್ರಿಯೇಟ್ ಮಾಡ್ತಲೇ ಇರ್ತಾರೆ. ಆರಂಭದಲ್ಲಿ ತುಂಬಾನೇ ಸೀರಿಯಸ್ ಆಗಿ ಸ್ವೀಕರಿಸಿದ ಅನು ಕೊಂಚ ಗರಂ ಆಗಿದ್ರು. ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾ ಇದ್ದಂತೆ ಕೂಲ್ ಆಗಿ ಸ್ವೀಕರಿಸ್ಬಿಟ್ರು. ಅಯ್ಯೋ, ಮದುವೆ ಅಂದ್ರೆ ನನಗೆ ಒಂಚೂರು ಇಷ್ಟನೇ ಇಲ್ಲ, ಆದ್ರೆ ಯೂಟ್ಯೂಬ್ ಚಾನೆಲ್ಗಳು ನನಗೆ ದಿನಕ್ಕೊಂದು ಮದುವೆಯನ್ನ ಮಾಡಿಸ್ಬಿಡ್ತಾರೆ. ಯಾರೋ ಗೊತ್ತಿಲ್ಲದ ವ್ಯಕ್ತಿ ಜೊತೆ ಮದುವೆಯಾಗಿ ಮಗುನೂ ಇದೆ ಅಂತ ಆಗಾಗ ತಮ್ಮ ಬಗ್ಗೆ ತಾವೇ ಹಾಸ್ಯ ಮಾಡ್ಕೊಳ್ತಿರ್ತಾರೆ. ಆದ್ರೆ ಇದಕ್ಕೆ ನಿಜವಾದ ಕಾರಣ ಏನು ಅಂತ ಅಭಿಮಾನಿಗಳು ಹುಡುಕಿದಾಗ ಸಿಕ್ಕ ಉತ್ತರವೇ ನಟ ಅರುಣ್ ಸಾಗರ್. ಸ್ವತಃ ಅನುಶ್ರೀ ಈ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಲು ಅರುಣ್ ಸಾಗರ್ ಅಣ್ಣ ನನಗೆ ಒಮ್ಮೆ ಕರೆ ಮಾಡಿದ್ರು. ಆಗ ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟಿ, ನಿನ್ನ ಜೀವನದ ಎಲ್ಲ ಕನಸುಗಳು ನನಸಾಗಲಿ, ಬೇಗ ಮದುವೆಯಾಗಿ ಒಂದು ಒಳ್ಳೆಯ ಜೀವನವನ್ನ ಕಂಡುಕೋ ಅಂತ ಹೇಳಿದ್ರು. ಆದ್ರೆ ಇದೇ ಸಮಯದಲ್ಲಿ ಮಾತು ಮೊಟಕುಗೊಳಿಸುವ ಮುನ್ನ ಇಷ್ಟವಿದ್ದರೆ ಮಾತ್ರ ಎಂದು ಒಂದು ಪಂಚ್ ಲೈನ್ ಅನ್ನ ಸೇರಿಸಿದ್ರು. ನೀನು ಎಲ್ಲರ ಹಾಗಲ್ಲ, ಸ್ವಲ್ಪ ನನ್ನ ಹಾಗೆ, ಅಂದ್ರೆ ಎಲ್ಲಾ ಕಡೆ ಇರ್ತೀಯ. ನಿನ್ನಂತ ಹುಡುಗಿಗೆ ಮದುವೆಯಾಗೋಕೆ ಒಬ್ಬ ಗಂಡ ಬಾಯ್ ಫ್ರೆಂಡ್ ಅಥವಾ ಪ್ರೇಮಿ ಇಬ್ರು ಯಾರು ಆಗಿರಬಾರ್ದು. ಬದಲಿಗೆ ನಿನಗೆ ಒಬ್ಬ ಒಳ್ಳೆಯ ಗೆಳೆಯ ಸಿಗಬೇಕು, ಆಮೇಲೆ ಮದುವೆ ಆಗೋದೆ ಅಂತ ಅರುಣ್ ಸಾಗರ್ ಹೇಳಿದ್ರು ಅಂತ ಅನುಶ್ರೀ ಮಾತನಾಡಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.